ಇದು ಹಸ್ರಿಗೆ ಅಷ್ಟೇ ಇದಾವಲ್ಲ ಅಷ್ಟೇ. ಚೆನ್ನಾಗುತ್ತೆ. ಇದು ಹಾಯ್ಕೊಂಡು ಇದನ್ನ ಮಾಡಕ್ಕೆ ಇರುತ್ತಲ್ಲ, ಏನಂತಾರ, ಫ್ರೈ ಎಣ್ಣೆಲಿ ಕರೆದ್ರಲ್ಲ ಆ ಥರ ಕೊಡ್ತಿದ್ದೆ ಕಾಯಿ. ಕರೆಕ್ಟ್ ಕೇಳಿಸ್ಕೊಂಡ್ರಲ್ಲ. ಸೊ ಅದೇ ಥರ ನಾನು ಊರಿಗೆ ಹೋಗುವಾಗ ಕಿತ್ಕೊಂಡು ಬಂದು ಕೊಟ್ಟಿದ್ರು. ಸೊ ಅದನ್ನು ಬಿಡಿಸ್ತಾ ಇದ್ದೀನಿ ಇವಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಅವರೇ ಬೆಳೆ ಸೀಸನ್ ಅಲ್ವಾ, ಸೊ ಊರಿಂದ ಅವರೇ ಬೆಳೆ ಕೊಟ್ಟು ಕಳಿಸಿದ್ರು. ಊರಲ್ಲೇ ಬೆಳೀತಾರೆ. ಸೊ ಅದನ್ನು ತಿಂದು 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 ಬೋರ್ ಆಗಿತ್ತು. ಲೈಕ್ ಸಾಂಬಾರ್, ಪಲ್ಯ ಅದೆಲ್ಲ ಮಾಡಿ ಮಾಡಿ ಬೇಜಾರಾಗಿತ್ತು. ಅದಕ್ಕೆ ನಾನು ವೈ ನಾಟ್ ಬೇಳೆ ಥರ ಫ್ರೈ ಮಾಡಿ ಇಟ್ಕೋಬೋದು, ವರ್ಷಾನ್ಗಟ್ಲೆ ಇಟ್ಕೋಬೋದು ಅಂತ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿರೋದು. ಇದನ್ನು ನೆನೆಸ್ಬಿಟ್ಟು 2 ಡೇಸ್ ನೆನೆಸಿದ್ದೀನಿ. ನೆನೆಸಿ ಅದನ್ನು ಇಟ್ಕಿದ್ದೀನಿ. ಲೈಕ್ ಸಿಪ್ಪೆ ತೆಗ್ದಿದ್ದೀನಿ, ಮೇಲ್ಗಡೆ ಸಿಪ್ಪೆ ತೆಗೆದು ನೀಟಾಗಿ ತೊಳೆದ್ಬಿಡ್ತೀನಿ. ಅಂದರೆ ಲೈಕ್ 2 ಟೈಮ್ಸ್ ಬಿಸಿನೀರಲ್ಲಿ ಚೆನ್ನಾಗಿ ತೊಳಿಬೇಕು ಅದನ್ನ, ಇಲ್ಲಾಂದರೆ ಅದು ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಅದನ್ನು ಒಂದು ವೈಟ್ ಬಟ್ಟೆ ಅಥವಾ ಒಂದು ಕಾಟನ್ ಬಟ್ಟೆಯನ್ನು ಹರಡ್ಬಿಟ್ಟು ಅದ್ರ ಮೇಲ್ಗಡೆ ಒಣಗಕ್ಕೆ ಹಾಕಿ, ಅಂದರೆ ಎಣ್ಣೆ ಹಾಗೆ ಹಾಕುವಾಗ ಸಿಡಿಯುತ್ತೆ. ಆಮೇಲೆ ಫ್ರೈಗೆ ಎಣ್ಣೆನೂ ಹಾರುತ್ತೆ ಅನ್ನೋ ಉದ್ದೇಶ ಅಷ್ಟು. ನೀರಿನ ಅಂಶ ಕಡಿಮೆ ಇದ್ದರೆ ಒಳ್ಳೇದಲ್ವ ಎಣ್ಣೆ ಕರಿಯುವಾಗ. ಸೊ ರೀಸನ್ಗೆ ನಾನು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಒಣಗಿಸ್ಕೊತಾ ಇದ್ದೀನಿ. ಲೈಕ್ ನೀರಿನ ಅಂಶ ಎಲ್ಲ ಹೋಗೋವರೆಗೂ, ಸ್ವಲ್ಪ ಡ್ರೈ ಆಗೋವರೆಗೂ ಮೇಲೆ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ತವಾನೆಲ್ಲ ತೆಗಿತಾ ಇದ್ದೀನಿ. ನೀವು ಅದೇ ಥರ ಮಾಡಿ. ಇಲ್ಲಾಂದರೆ ಎಣ್ಣೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಸುಟ್ಟೋಗೋದು ಅಥವಾ ನಮಗೆಲ್ಲ ಸಿಡಿಯೋ ಪ್ರಾಬ್ಲಮ್ಗಳಾಗುತ್ತೆ. ಸೊ ಅದನ್ನು ತಪ್ಸೋಕ್ಕೋಸ್ಕರ ಈ ಥರ ಡ್ರೈ ಮಾಡಿಕೊಂಡು ಆಮೇಲೆ ನಾನು ಆಯಿಲ್ಗೆ ಡೀಪ್ ಫ್ರೈಗೆ ಬಿಡ್ತೀನಿ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕು, ಯಾಕಂದರೆ ಆಗಿದೆ ಅಂತ ಎತ್ಬಿಟ್ರೆ ಮೆತ್ತಗೆ ಹಂಗೆ ಇರುತ್ತೆ. ಸೊ ಚೆಕ್ ಮಾಡಬೇಕು ಅದು ಆಯಿಲಲ್ಲಿ, ಅಂದರೆ ಕಟುಮ್ ಅಂತ ಸೌಂಡ್ ಬರುತ್ತೆ ಆಯಿಲಲ್ಲಿ. ಅಲ್ಲಿ ಚೆಕ್ ಮಾಡಬೇಕು. ಸೊ ಇದಕ್ಕೆ ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಸಾಕಲ್ಲ ಇಷ್ಟು? ಆ್ಯಂಡ್ 1 ಸ್ಪೂನ್ ಖಾರ. ಓಕೆ, ಇದು ಹೋಮ್ ಮೇಡ್ ಖಾರ, ಇದು ಮನೇಲಿ ಮಾಡಿರೋದು. ಸೊ ಇದರಲ್ಲಿ ಆಲ್ರೆಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಕರಿಬೇವು ನಾಟ್ ಕೊತ್ತಂಬರಿ.